ಕೆರೆಗಳು ಇಲ್ದಿದ್ರೆ ಏನಾಗುತ್ತೆ? ಕೆರೆ ಇಲ್ಲ ಅಂತಂದರೆ ಅಂತರ್ಜಲ ಕುಸಿದೋಗುತ್ತೆ. ಹ್ಮ್ ನೋಡಿ, ಈಗ ನಮ್ಮ ಬೆಂಗಳೂರಿಗೆ ನೀರು ಬೇಕಲ್ವಾ, ಹ್ಮ್ ಒಂದು 30% ನೀರನ್ನ ನಾವು KRS ಇಂದ ತರ್ತಾ ಇದ್ದೀವಿ, ಹ್ಮ್ ಸುಮಾರು ಸ್ಟೇಜಲ್ಲಿ ಪಂಪ್ ಮಾಡಿ ಹ್ಮ್ ಅಲ್ವಾ. ಹ್ಮ್. ಇನ್ನು 70% 80% ಜನ ಎಲ್ಲ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹ್ಮ್ ಎಲ್ಲರೂ ಒಂದೊಂದು ಬೋರ್ವೆಲ್, ಇವನ್ ಹೌದು. ಗೌರ್ಮೆಂಟ್ ಸಪ್ಲೈ ಮಾಡೋ ವಾಟರ್ನು ಬೋರ್ವೆಲ್ ಇಂದಾನೆ ಹ್ಮ್ ಪಿಕ್ ಹ್ಮ್ ಮಾಡ್ತಾರೆ. ಹ್ಮ್ ಸೊ ಅದು 50 ಅಡಿಯಿಂದ ಇವಾಗ 1200 ಅಡಿ ಹೋಗಿದೆ. ಹ್ಮ್ ಸೊ ಅದನ್ನು ತುಂಬಿಸ್ಬೇಕು, ಮರುಪೂರ್ಣ ಮಾಡೋದು ಅಂತ ಹೇಳ್ತಾರೆ. ಮರುಪೂರ್ಣ ಮಾಡೋಕಂದ್ರೆ ಬಿದ್ದಿರೋ ಮಳೆ ಕೆರೆಗೆ ಹೋಗಿ ಕೆರೆಯಿಂದ ಅಂತರ್ಜಲಕ್ಕೆ ಹೋಗುತ್ತೆ. ಹ್ಮ್ ಸೊ ನೀವು ಕೆರೆ ನಾಶ ಮಾಡ್ಬಿಟ್ರೆ ನಿಮ್ದು ಹ್ಮ್. ಅಂತರ್ಜಲ ನಾಶ ಆಯಿತು, ಬೋರ್ವೆಲ್ ಒಂದು ಡ್ರಾಪ್ ನೀರು ಬರಲ್ಲ, ಅಷ್ಟೇ ಆಗೋದು. ಜೊತೆಗೆ ಇವತ್ತಿನ ದಿನ ನಾವೇನು ಬೆಂಗಳೂರವರು ಎಸ್ಪೆಷಲಿ ಕನ್ಸ್ಯೂಮ್ ಮಾಡ್ತಾ ಇದೀವಿ ವೆಜಿಟೇಬಲ್ಸು, ಫ್ರೂಟ್ಸು. ಹ್ಮ್. ಸ್ವಲ್ಪ ದಿನಕ್ಕೆ ಮುಂಚೆ ಒಂದು ರಿಪೋರ್ಟ್ ಬಂದಿತ್ತು ದಟ್ ಹೈಯೆಸ್ಟ್ ಅಮೌಂಟ್ ಆಫ್ ಪೆಸ್ಟಿಸೈಡ್ಸು, ಹೌದು. ಟಾಕ್ಸಿನ್ಸು, ಹ್ಮ್. ಕೆಮಿಕಲ್ಸು, ಹ್ಮ್. ಲೆಡ್, ಯು ನೇಮ್ ಇಟ್ ಎಲ್ಲವೂ ಬೆಂಗಳೂರಿನವ್ರು ತಿಂತಾ ಇರುವಂಥ ತರಕಾರಿನಲ್ಲಿದೆ. ಅದು ಎಷ್ಟು 1000 ಪಟ್ಟು ಹೆಚ್ಚು ಏನು ಪ್ರಿಸ್ಕ್ರೈಬ್ಡ್ ಲಿಮಿಟ್ ಇದೆ ಅದಕ್ಕಿಂತ. ಹ್ಮ್. ಇದಕ್ಕೆ ಕೆರೆಗಳನ್ನ ಕೆಟ್ಟ ಕಂಡೀಷನ್ ಅಲ್ಲಿ ಇಟ್ಕೊಂಡಿರೋದು ಒಂದು ಮುಖ್ಯ ಕಾರಣ ಅಲ್ವಾ? 100%. ಹ್ಮ್ ಹ್ಮ್ ಈಗ ನೀವು ಕಂಪ್ಲೀಟ್ ಏನು ನಾವು ಫ್ಲಶ್ ಮಾಡ್ತೀವಲ್ಲ ಟಾಯ್ಲೆಟಿಂದ ಹ್ಮ್ ಅಥವಾ ಇಂಡಸ್ಟ್ರಿಯಿಂದ ಹ್ಮ್ ಅಥವಾ ಎಲ್ಲೆಲ್ಲಿ ಏನೇನು ಎಲ್ಲ ಲೈಕ್ ಒಂದು ಕಾರ್ ಗ್ಯಾರೇಜು, ಸರ್ವಿಸ್ ಸೆಂಟ್ರಿಂದ ಹಿಡಿದು ಎಲ್ಲ ನೀರು ಮೋರಿಗೆ ಹೋಗುತ್ತೆ, ಹ್ಮ್ ಮೋರಿಯಿಂದ ಕೆರೆಗೆ ಹೋಗುತ್ತೆ. ಕೆರೆ ಒಂಥರ ಕ್ಯಾಟ್ಲಿಸ್ಟ್ ಥರ, ಅಲ್ಲೆಲ್ಲ ಏನೇನು ರಿಯಾಕ್ಟ್ ಆಗಬೇಕು ಆಗುತ್ತೆ. ಆದಮೇಲೆ ಅದು ನಾಲೆಗಳ ಮುಖಾಂತರ ಹರ್ಕೊಂಡೋಗಿ ಹ್ಮ್ ಎಲ್ಲಿಗೆ ಸೇರುತ್ತೆ, ನದಿಗಳು ಸೇರುತ್ತೆ. ನದಿ ಯಾವುದು, ದಕ್ಷಿಣ ಪಿನಾಕಿನಿ ಇರ್ಬೋದು, ಈ ಕಡೆ ವೃಷಭಾವತಿ ಇರ್ಬೋದು, ಹ್ಮ್ ಹ್ಮ್ ಅವೆರಡೂ ಹೋಗ್ತಾವಲ್ಲ. ಹ್ಮ್ ಈ ಕಡೆ ಬೈರ್ಸಂದ್ರ ಸೈಡ್ ಇರ್ಬೋದು, ಆ ಕಡೆ ಹೊಗೇನಕಲ್ ಹೊಸೂರು ಸೈಡ್ ಇರ್ಬೋದು, ಹ್ಮ್ ಅಲ್ಲಿ ಬೆಳೆಯೋದೆಲ್ಲ ತರಕಾರಿಗಳೇ ಹ್ಮ್ ಅಲ್ವಾ. ಈ ಕಡೆ ಹ್ಮ್. ಬೆಳೆ ತರಕಾರಿಗಳೇ. ಪಾಪ ರೈತರಿಗೆ ಇನ್ನೇನು ಬೇರೆ ದಾರಿ ಇಲ್ಲ, ಅಲ್ಲಿ ಏನು ನೀರು ಬರುತ್ತೋ ಅದರಲ್ಲೇ ಬೆಳಿಬೇಕು ಅವರು. ಇಮಿಡಿಯೇಟ್ ಮಾರ್ಕೆಟ್ ನಮ್ದೇನೆ, ಹ್ಮ್. ಇಲ್ಲಿಗೆ ಬರುತ್ತೆ. ಸೊ ಅದೇ ನಮ್ಮದು ಎಲ್ಲ ಬರುತ್ತೆ. ಏನಾಗುತ್ತೆ ಅಂದರೆ ಆ ಮೋರಿ ನೀರು ಬಿಟ್ಟರೆ ನೀವು ಅದರಲ್ಲಿ ಇರ್ತಕ್ಕಂಥ ಆರ್ಸೆನಿಕ್ಕು, ಹೆವಿ ಮೆಟ್ಲು, ಕೆಮಿಕಲ್ ಎಲ್ಲ ಪ್ಲಾಂಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ತವೆ. ಅದೇ ಫುಡ್ಡಲ್ಲಿ ಬರ್ತದೆ, ಇವನ್ ಮಿಲ್ಕಲ್ಲಿ ಬರ್ತದೆ. ಇವಾಗ ನಮ್ಮದು ಹುಲ್ಲು ಬೆಳೆಸ್ತಾರೆ ಹ್ಮ್ ಆ ಹಸುಗಳಿಗೆ, ಆ ಹುಲ್ಲು ತಿನ್ನಿಸ್ತಾರೆ, ಅದು ಹಾಲಲ್ಲಿ ಬರ್ತದೆ. ಸೊ ಹಿಂಗಾಗಿ ಹೈಯೆಸ್ಟ್ ಬರೀ ಪೆಸ್ಟಿಸೈಡ್ ಹೊಡೆಯೋದ್ರಿಂದ, ಯೂರಿಯಾ DAP ಹಾಕೋದ್ರಿಂದ ಅಷ್ಟೇ ಅಲ್ಲ, ಈ ನೀರಿಂದನೂ ಬರುತ್ತೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಇರೋ ಏಕೈಕ ಮಾರ್ಗ ಕೆರೆಗಳನ್ನ ಕೆರೆಗಳು ಶುದ್ಧವಾಗಿಟ್ಕೊಳ್ಳೋದು. ಶುದ್ಧ ಮಾಡಬೇಕು, ಪ್ಯೂರ್ ನೀರನ್ನು ನದಿಗೆ ಸೇರಂಗೆ ಮಾಡಬೇಕು. ಅದಕ್ಕೆ ಏನಂತಂದರೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಾಗಿ ಟ್ರೀಟ್ ಮಾಡ್ತಕ್ಕಂಥದ್ದು, ಅದಕ್ಕೊಂದು ನಾಮ್ಸ್ ಇದೆ. ಹ್ಮ್. CPC ಬಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, NGT ಹ್ಮ್. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನಾಮ್ಸ್ ಇದೆ. ಅದಕ್ಕೆ ಇಷ್ಟು BOD, ಇಷ್ಟು COD, ಇಷ್ಟು ನೈಟ್ರೋಜನ್, ಇಷ್ಟು ಫಾಸ್ಫರಸ್, ಇಷ್ಟು ಪೊಟ್ಯಾಷಿಯಮ್, ಇಷ್ಟು ಹ್ಮ್. ಇರಬೇಕು ಅಂತಿದೆ. ಆ ನಾಮ್ ಪ್ರಕಾರ ಮೀಟ್ ಮಾಡಿ ಆ ರಿವರಿಗೆ ಬಿಟ್ಟರೆ ಫುಡ್ ಚೇಂಜ್ ಆಗುತ್ತೆ.